ಆಸ್ತಿಕ ಸಜ್ಜನರೇ, ಇದು ನಿಮ್ಮದೇ ಕ್ಷೇಮ ಮಾರ್ಗ. ಶ್ರೀ ಸ್ಕಂದ ಪುರಾಣದಲ್ಲಿ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಶ್ರಾವಣ ಹುಣ್ಣಿಮೆಯ ದಿವಸ ರಕ್ಷಾಬಂಧನವನ್ನು ಆಚರಿಸಬೇಕೆಂದು ಈಶ್ವರನು ಸನತ್ಕುಮಾರನಿಗೆ ಹೇಳುತ್ತಾನೆ. ಈ ರಕ್ಷಾಬಂಧನವು ಸರ್ವ ರೋಗಗಳನ್ನು ಕಳೆಯುವಂಥದ್ದು, ಸರ್ವ ಅಶುಭಗಳನ್ನು ನಿವಾರಿಸುವಂಥದ್ದು ಆಗಿದೆ. ಈ ಸಂಬಂಧ ಇರತಕ್ಕಂಥ ಒಂದು ಕಥೆ ಹಿಂದಕ್ಕೆ ಇಂದ್ರನಿಗೆ ಜಯಪ್ರಾಪ್ತಿಯಾಗಲು ಇಂದ್ರಾಣಿಯು ಏನು ಮಾಡಿದ್ದಳೋ ಅದನ್ನು ತಿಳಿಸುವನು ಅಂತೇಳಿ ಈಶ್ವರನು ಸನತ್ಕುಮಾರನಿಗೆ ಹೇಳ್ತಾ ಇದ್ದಾನೆ. ಒಮ್ಮೆ ದೇವಾಸುರಲ್ಲಿ 12 ವರ್ಷ ಘನಘೋರವಾದಂಥ ಯುದ್ಧ ನಡೆಯಿತು. ಯುದ್ಧದಲ್ಲಿ ಇಂದ್ರನು ದಣಿದಿರುವುದನ್ನ ಕಂಡ ಇಂದ್ರಾಣಿಯು ಸರ್ವೇಶ್ವರನಾದಂಥ ಇಂದ್ರನ ಕುರಿತು ಹೇಳುತ್ತಾಳೆ, ಹೇ ದೇವ, ಇಂದು ಭೂತ ದಿನವಾಗಿದೆ. ಪ್ರಾತಃ ಕಾಲದ ಸಮಯವು ಸರ್ವಸಿದ್ಧಿಪ್ರದವಾಗಿದೆ. ಆದ್ದರಿಂದ ನಾನು ನಿನಗೆ ರಕ್ಷೆಯನ್ನು ಮಾಡುವೆನು, ಇದರಿಂದ ನೀನು ಅಜೇಯನಾಗುವಿ. ಹೀಗೆ ಹೇಳಿ ಆ ಇಂದ್ರಾಣಿಯು ಪೂರ್ಣಿಮೆಯ ದಿನ ಬೆಳಗ್ಗೆ ಮಂಗಲ ಸ್ನಾನ ಮಾಡಿ ಇಂದ್ರನ ಬಲಭುಜದಲ್ಲಿ ಮೋದಪ್ರದವಾದ ಹಾಗೂ ವಿಜಯಪ್ರದವಾದ ರಕ್ಷೆಯನ್ನು ಕಟ್ಟಿದಳು. ರಕ್ಷೆಯನ್ನು ಕಟ್ಟಿಸಿಕೊಂಡ ಇಂದ್ರನಿಗೆ ಬ್ರಾಹ್ಮಣರು ಸ್ವಸ್ತಿ ಹೇಳಿ ಆಶೀರ್ವಾದವನ್ನು ಮಾಡಿದರು. ನಂತರ ಪ್ರತಾಪಿಯಾದ ಇಂದ್ರನು ದಾನವರ ಎಲ್ಲಾ ಸೈನ್ಯವನ್ನು ಓಡಿಸಿ ಒಂದು ಕ್ಷಣದಲ್ಲಿ ಅವರನ್ನು ಗೆದ್ದನು. ಈ ರೀತಿ ಇಂದ್ರನು ಪುನಃ ಜಗತ್ರಯದಲ್ಲಿ ವಿಜಯಿಯಾದನು. ಹೇ ಕುಮಾರ, ರಕ್ಷೆಯ ಈ ಪ್ರಭಾವವನ್ನು ನಿನಗೆ ತಿಳಿಸಿದನು. ಇದು ಜಯಪ್ರದವೂ ಸುಖಪ್ರದವೂ ಪುತ್ರಾರೋಗ್ಯ ಧನಪ್ರದವೂ ಆಗಿದೆ. ಆಗ ಸನತ್ಕುಮಾರ್ ಕೇಳ್ತಾನೆ, ಹೇ ಸುರೋತ್ತಮ, ರಕ್ಷಾಬಂಧನದ ವಿಧಿ ಯಾವುದು? ಹೇ ದೇವ, ಯಾವ ತಿಥಿಯಂದು ರಕ್ಷಾಬಂಧನವನ್ನು ಮಾಡಿಕೊಳ್ಳಬೇಕು, ಇದೆಲ್ಲವೂ ನನಗೆ ತಿಳಿಸಿ ಕೃಪೆ ಮಾಡು ಅಂತ ಕೇಳಿದಾಗ, ಪ್ರಾತಃ ಕಾಲ ರಕ್ಷಾಬಂಧನವನ್ನು ಮಾಡಿಕೊಳ್ಳಲು ಇಚ್ಛಿಸುವವರು ಶ್ರಾವಣ ಮಾಸ ಪೂರ್ಣಿಮೆಯ ದಿನ ವಿಧಿಪೂರ್ವಕ ಸ್ನಾನವನ್ನು ಮಾಡಬೇಕು. ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವ ಋಷಿ ಪಿತೃಗಳನ್ನು ಉದ್ದೇಶಿಸಿ ತರ್ಪಣವನ್ನು ಕೊಡಬೇಕು. ನಂತರ ಸುರಕ್ಷಾತಾಯಿತವನ್ನ ಮಾಡಿಕೊಂಡು ಅದನ್ನು ತಂಡುಲವಾಸ ಅಂದ್ರೆ ಅಕ್ಕಿಯಲ್ಲಿ ಮುಚ್ಚಿಡಬೇಕು. ಅಂದ್ರೆ ಪೂಜೆಯ ಸ್ಥಳದಲ್ಲಿ ಕಲಶವನ್ನು ಸ್ಥಾಪಿಸಿ ಪೂರ್ಣ ಪಾತ್ರೆಯಲ್ಲಿ ರಕ್ಷಾತಾಯಿತವನ್ನು ಹಾಕಿ ಇಡಬೇಕು. ನಂತರ ರಮ್ಯವಾದ ಆಸನದಲ್ಲಿ ಕುಳಿತು ತನ್ನೆಲ್ಲ ಪರಿವಾರದಿಂದ ಯುಕ್ತನಾಗಿ ಪುರೋಹಿತರಿಂದ ರಕ್ಷಾಬಂಧನವನ್ನ ಮಂತ್ರಪೂರ್ವಕ ಮಾಡಿಕೊಳ್ಳಬೇಕು. ಏನಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲ ತೇನ ತ್ವಾಮನು ಬದ್ನಾಮಿ ರಕ್ಷೇಮಾ ಚಲಮಾಚಲ ಬ್ರಾಹ್ಮಣ್ಯೈ ಕ್ಷತ್ರಿಯೈ ವೈಶ್ಯೈ ಶೂದ್ರಶ್ಚೈವಾನ್ಯಮಾನವೈ ರಕ್ಷಾಬಂಧ ಪ್ರಕರ್ತವ್ಯೋ ದ್ವಿಜಾನ್ ಸಂಪೂಜ್ಯ ಯತ್ನತಃ. ಮಹಾಬಲಿಷ್ಠನಾದಂಥ ದಾನವೇಂದ್ರನಾದ ಬಲಿರಾಜನು ಯಾವ ರಕ್ಷೆಯನ್ನು ಕಟ್ಟಿಕೊಂಡಿದ್ದನೋ ಅದೇ ರಕ್ಷಣೆಯನ್ನು ನಿನಗೆ ಕಟ್ಟುತ್ತೇನೆ. ಹೇ ರಕ್ಷೆ, ನೀನು ಈ ಸ್ಥಳ ಬಿಟ್ಟು ಎಲ್ಲಿಯೂ ಹೋಗಬೇಡ, ಖಂಡಿತವಾಗಿ ಹೋಗಬೇಡ ಎಂದು ಪ್ರಾರ್ಥಿಸಬೇಕು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಮತ್ತು ಇತರ ಎಲ್ಲಾ ಜನರು ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಿ ರಕ್ಷಾಬಂಧನವನ್ನ ಮಾಡಿಕೊಳ್ಳಬೇಕು. ಈ ವಿಧಾನದಿಂದ ರಕ್ಷಾಬಂಧನವನ್ನು ಮಾಡಿಕೊಳ್ಳುವವನು ಸರ್ವದೋಷಗಳಿಂದ ಮುಕ್ತನಾಗಿ 1 ವರ್ಷದವರೆಗೆ ಸುಖದಿಂದ ಇರುವನು. ಭವಿಷ್ಯೇಂದ್ರನಾದ ಬಲಿಗೆ ಸಾಕ್ಷಾತ್ ಲಕ್ಷ್ಮಿಯೇ ರಕ್ಷಾಬಂಧನವನ್ನು ಮಾಡಿದ್ದರಿಂದ ಇಂದ್ರ ಪದವಿಗೆ ಏರಲಿರುವ ತನಕ ಪಾತಾಳ ಲೋಕವಾಸಿಯಾಗಿರತಕ್ಕಂಥ ಬಲಿಗೆ ಯಾರಿಂದಲೂ ಕಂಟಕವಿಲ್ಲ. ಈಗ ನಡೆಯುತ್ತಿರುವ ಕ್ರೋಧಿನಾಮ ಸಂವತ್ಸರದಲ್ಲಿ ಕ್ರೋಧವೇ ಎಲ್ಲೆಲ್ಲೂ ಕಂಡು ಬರುತ್ತದೆ. ಆದ್ದರಿಂದ ಅನೇಕ ಅನಾಹುತಗಳು ಸಂಭವಿಸುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಸುರಕ್ಷತೆ ಮತ್ತು ಕ್ಷೇಮಕ್ಕಾಗಿ ಹಾಗೂ ಐಕ್ಯತೆಯ ಸಂಕೇತಕ್ಕಾಗಿ ರಕ್ಷಾಬಂಧನವನ್ನು ಶ್ರದ್ಧೆಯಿಂದ ಆಚರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.